ಹಾಯ್ ಹಲೋ ಫ್ರೆಂಡ್ಸ್, ನಾನು ಈಗ ನಿಮಗೆ ಸಿಂಪಲ್ಲಾಗಿ ಒಂದು ಚಿಕನ್ ಸಾಂಬಾರನ್ನು ಹೇಗೆ ಮಾಡುವುದೆಂಬುದನ್ನು ತಿಳಿಸಿಕೊಡುತ್ತೇನೆ. ಅದು ಮಸಾಲೆಗಾಗಿ ಮೊದಲಿಗೆ ಸಣ್ಣಗೆ ಹಚ್ಚಿಟ್ಟ 2 ಈರುಳ್ಳಿಯನ್ನು ರೆಡಿ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹೆಸಳು 20 ರಿಂದ 30, ಒಂದು ಟೊಮೆಟೊ ಸಣ್ಣಗೆ ಹಚ್ಚಿಟ್ಕೋಬೇಕು. ಕೊಬ್ಬರಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು, ಹಸಿ ಕೊಬ್ಬರಿ ಆದರೆ ಒಳ್ಳೆಯದು. ಇದು ಸ್ವಲ್ಪ ಡ್ರೈ ಆಗಿರುವಂಥ ಒಂದು ಕೊಬ್ಬರಿ ಆಗಿದೆ. ಶುಂಠಿ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಹಚ್ಚಿಟ್ಕೋಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ನೀಟಾಗಿ ಬಿಡಿಸಿಟ್ಕೋಬೇಕಾಗತ್ತೆ. ಇವುಗಳನ್ನು ನೀಟಾಗಿ ತೊಳೆದು ಮಿಕ್ಸಿಯಲ್ಲಿ ನುಣ್ಣಗೆ ಹಾಕಿಟ್ಕೋಬೇಕಾಗತ್ತೆ. ಜೊತೆಗೆ ಮಸಾಲೆ ಒಂದು ಪುಡಿಗಳಾದಂಥ ಒಂದು ಧನಿಯಾ ಪೌಡರು 2 ರಿಂದ 3 ಟೇಬಲ್ ಸ್ಪೂನ್, ಗರಂ ಮಸಾಲ ಒಂದು 2 ಟೇಬಲ್ ಸ್ಪೂನ್, ಅರಿಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನ್, ಚಕ್ಕೆ ಸ್ವಲ್ಪ, ಲವಂಗ 6 ರಿಂದ 7, ಸ್ವಲ್ಪ ಕಡಲೆಪಪ್ಪು, ಗಸಗಸೆ 1 ಟೇಬಲ್ ಸ್ಪೂನ್ನಷ್ಟು. ನಾವು ಈ ಮಸಾಲೆಯನ್ನು 2 ರಿಂದ 3 kg ಚಿಕನ್ಗೆ ಅಥವಾ ಮಟನ್ಗೆ ನಾವು ಈ ಮಸಾಲೆಯನ್ನು ಬಳಸ್ಕೊಳ್ಳಬಹುದು. ಈಗ ಇವುಗಳೆಲ್ಲವನ್ನು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ಅದನ್ನು ಹಾಕಿಟ್ಟುಕೋಬೇಕಾಗತ್ತೆ. ಎಲ್ಲವನ್ನು ವಾಶ್ ಮಾಡಿಕೊಂಡು ಈಗ ಮಿಕ್ಸಿನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು 1 kg ಚಿಕನನ್ನು ನೀಟಾಗಿ ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಆಗೋಗೆ ಇಟ್ಟು, ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಒಂದು ಎಣ್ಣೆಯನ್ನು ಹಾಕಬೇಕಾಗ್ತದೆ. ಎಣ್ಣೆ ಬಿಸಿ ಆದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಒಂದು ಸಾಸಿವೆ ಕಾಳನ್ನು, ಒಂದು 10 ಒಂದು ಕರಿಬೇವಿನ ಎಲೆಗಳನ್ನು ಹಾಕಿ ಅವುಗಳನ್ನು ಸ್ವಲ್ಪ ಬಿಸಿ ಮಾಡಬೇಕಾಗ್ತದೆ. ಬಿಸಿಯಾದ ನಂತರ ಏನು ನಾವು ತೊಳೆದಿಟ್ಕೊಂಡಿದ್ದೀವಲ್ಲ ನೀಟಾಗಿ, ಆ ಒಂದು kg ಚಿಕನನ್ನು ನಾವು ಅದಕ್ಕೆ ಕುಕ್ಕರ್ಗೆ ಹಾಕಬೇಕಾಗತ್ತೆ. ನಾವು ಚಿಕನ್ನ ಹಾಕಿದ ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ನಾವು ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಚಿಕನ್ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಇದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಇದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗುತ್ತೆ. 5 ನಿಮಿಷ ಇದು ಒಂದು ಕುದಿಸಿದ ನಂತರ ನಾವು ಏನು ಈಗ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದರಲ್ಲಿ ಅರ್ಧದಷ್ಟು ಮಸಾಲೆಯನ್ನು ಇದಕ್ಕೆ ಸೇರಿಸಬೇಕು. ನಾವು ಈಗ ಮಸಾಲೆಯನ್ನು 2 ರಿಂದ 3 kg ಚಿಕನ್ಗೆ ರೆಡಿ ಮಾಡಿಕೊಂಡಿದ್ದೇವೆ. ಈಗ ನಾವು ಮಾಡ್ತಿರುವಂಥದ್ದು 1 kg ಚಿಕನ್ ಆದುದರಿಂದ ನಾವು ಅದರಲ್ಲಿ ಅರ್ಧದಷ್ಟು ಮಸಾಲೆಯನ್ನು ಇದಕ್ಕೆ ಸೇರಿಸಿ ಉಳಿದದ್ದನ್ನು ನಾವು ಬೇರೆ ಮಟನ್ ಸಾಂಬಾರ್ಗೋ ಬೇರೆ ಸಾಂಬಾರ್ಗೋ ನಾವು ಬಳಸ್ಕೊಳ್ಬಹುದು. ಅರ್ಧದಷ್ಟು ಮಸಾಲೆಯನ್ನು ಹಾಕಿ ನಾನು ಈ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಅದಕ್ಕೆ ಹಾಕಿದ್ದೇನೆ. ನಂತರ ಸ್ವಲ್ಪ ಕುದಿಸಿ ಕುಕ್ಕರ್ನ ಒಂದು ಮುಚ್ಚಳವನ್ನು ಹಾಕಿ ಒಂದು ವಿಷಲನ್ನು ಕೂಗಿಸಬೇಕಾಗ್ತದೆ. ಇಲ್ಲಿ ನಾವು ಉಪ್ಪನ್ನು ಒಂದು ಚಿಕನ್ನ ಫ್ರೈ ಮಾಡಬೇಕಾದಾಗ ನಾವು ಉಪ್ಪು ಸೇರಿಸ್ಕೊಂಡಿರ್ತೇವೆ. ಮತ್ತೊಮ್ಮೆ ನಾವು ಈಗ ಅದನ್ನು ಉಪ್ಪನ್ನು ಸೇರಿಸಬೇಕೋ ಬೇಡವೋ ಎಂದು ತಿಳಿದುಕೊಂಡು ಒಂದು ಕುಕ್ಕರ್ನ ಮುಚ್ಚಳವನ್ನು ಹಾಕಿ ಒಂದು ವಿಷಲನ್ನು ಕೂಗಿಸಬೇಕಾಗ್ತದೆ. ಚಿಕನ್ ಒಂದು ವಿಷಲ್ ಬಂದು ಹೇರ್ ಹೋಗೋವರೆಗೂ ನಾವೀಗ ರೈಸನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ರೈಸ್ಗೆ ನಾನು ಈ ಲೋಟದಲ್ಲಿ 1.5 ಲೋಟದಷ್ಟು ಅಕ್ಕಿಯನ್ನು ನೀಟಾಗಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಈ ಲೋಟದಲ್ಲಿ 1.5 ಲೋಟದ ಅಕ್ಕಿಗೆ 3 ಲೋಟದ ನೀರನ್ನು ನಾನು ಇದು ಸೇರಿಸಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಸಹ ಇದಕ್ಕೆ ಹಾಕಿದ್ದೀನಿ. ಕುಕ್ಕರ್ನ ಒಂದು ಗ್ಯಾಸ್ ಮೇಲೆ ಇಟ್ಟು ಒಂದು ಮುಚ್ಚಳವನ್ನು ಹಾಕಿ 3 ರಿಂದ 4 ವಿಜಲ್ಸ್ನ ಕೂಗಿಸ್ಬೇಕಾಗತ್ತೆ. ಇಲ್ಲಿ ನಾನು NS ಅಕ್ಕಿ ತೊಗೊಂಡ್ರಿಂದ ಒಂದು 2 ರಿಂದ 3 ವಿಷಲ್ ಅವಶ್ಯಕತೆ ಇರ್ತದೆ. ಬೇರೆ ಅಕ್ಕಿ ಆದರೆ 1 ರಿಂದ 2 ವಿಷಲ್ ಸಾಕಾಗುತ್ತೆ. ಇದು ಅಕ್ಕಿಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಎಷ್ಟು ವಿಷಲ್ ಬೇಕೆಂಬುದನ್ನು ಅದನ್ನು ನೋಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಏನು ಚಿಕನ್ ಸಾಂಬಾರು ಮಾಡಿದ್ದೀವೋ ಅದು ಹೇರೋಗ್ತಿದೆ. ಇಲ್ಲಿ ನಾವು ರೈಸ್ಗೆ ಇಟ್ಟಿದ್ದೇವೆ. ಇಲ್ಲಿ ರೈಸ್ ಆಗೋಷ್ಟರೊಳಗಡೆ ಇದು ಏರೋಗಿದೆ ಸ್ವಲ್ಪ ಕುದಿಸಬೇಕಾಗುತ್ತೆ.
ಈಗ ರೈಸನ್ನು ಒಂದು 4 ವಿಷಲ್ಸನ್ನು ಕೂಗಿಸ್ಕೊಂಡಿದ್ದೀನಿ, ಯಾಕೆಂದರೆ ಅನ್ನ ಸ್ವಲ್ಪ ನುಣ್ಣಗಬೇಕಾಗಿರೋದ್ರಿಂದ. ನೆಕ್ಸ್ಟು ಸಾಂಬಾರು ಸಹ ಫ್ಲೇಮ್ ಹೋಗಿದೆ. ಇದನ್ನು ಮುಚ್ಚಳವನ್ನು ತೆಗೆದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಮುಚ್ಚಳವನ್ನು ತೆಗೆದು ಚಿಕನನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಚಿಕನ್ ಸಾಂಬಾರು ಕುದಿದು ರೈಸ್ ಏನು ವಿಷಲ್ ಹೇರ್ ಹೋಗೋವರೆಗೂ ನಾನು ಏನು ಮಾಡಿದ್ದೀನಿ, ಈಗ ನಿಂಬೆಹಣ್ಣು, ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿನ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫೈನಲಿ ರೈಸ್, ಅನ್ನ ಮತ್ತು ಚಿಕನ್ ಸಾಂಬಾರು ರೆಡಿಯಾಗಿದೆ ನೋಡಿ, ಈ ರೀತಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡುತ್ತೀನಿ.